ನಮಸ್ಕಾರ ಮಹಾಜನಗಳೇ, ನಿಮಗೆ ಇಂದು ಬೆಂಗಳೂರಿನ ನಂದಿನಿ ಬಡಾವಣೆಯ ಸರಸ್ವತಿಪುರಂನಲ್ಲಿರುವ ಶ್ರೀ ಸತ್ಯಶಾಂತಿ ಗಣಪತಿ ದೇವಾಲಯದ ಸಂಪೂರ್ಣ ವಿವರವನ್ನು ಕೊಡಲು ಬಂದಿರುವೆ. ಶ್ರೀ ಸತ್ಯಶಾಂತಿ ಗಣಪತಿ ದೇವಾಲಯ ಟ್ರಸ್ಟ್. ಈ ದೇವಾಲಯವಿರುವುದು ನಂದಿನಿ ಲೇಔಟ್, ಸರಸ್ವತಿಪುರಂ, ಬೆಂಗಳೂರು. ಹೊರಾಂಗಣದಲ್ಲಿ ಸುಂದರವಾದ ಅರಳಿ ಮರವು ಅದ್ಭುತವಾಗಿದೆ. ಅದರ ಪಕ್ಕದಲ್ಲಿ ನಾಗರ ದೇವರುಗಳ ಪ್ರತಿಷ್ಠಾಪನೆಯಾಗಿದೆ. ಅಲ್ಲಿ ನಾಗರ ಪಂಚಮಿಯಂದು ವಿಶೇಷ ಪೂಜೆ ಅಲಂಕಾರ ನಡೆಯುತ್ತದೆ. ಭಕ್ತಾದಿಗಳು ತಮ್ಮ ವಿಶೇಷ ದಿನಗಳಲ್ಲಿ ಬಂದು ಪೂಜೆಯನ್ನು ಮಾಡಬಹುದು. ಶ್ರೀ ಸತ್ಯಶಾಂತಿ ಗಣಪತಿ ದೇವಾಲಯ. ಈ ದೇವಾಲಯವು 1983ರಲ್ಲಿ ಪ್ರತಿಷ್ಠಾಪನೆಯಾಗಿತ್ತು. ಸತ್ಯಶಾಂತಿ ಗಣಪತಿಯ ದರ್ಶನವನ್ನು ಪಡೆದುಕೊಳ್ಳಿ. ಓಂ ಗಂ ಗಣಪತಿಯೇ ನಮೋ ನಮಃ. ಓಂ ಗಂ ಗಣಪತಿಯೇ ನಮೋ ನಮಃ. ಓಂ ಗಂ ಗಣಪತಿಯೇ ನಮೋ ನಮಃ. ನಾವು ಮುಗಿಯುವ ದಿನದಂದು ವಿಶೇಷ ಅಂಗಾರಕ ಸಂಕಷ್ಟಿ ಚತುರ್ಥಿ ಇರುವುದರಿಂದ ವಿಶೇಷ ಪೂಜೆ ಅಲಂಕಾರ ಎಲ್ಲ ನಡೆಯುತ್ತಿತ್ತು. ಎಲ್ಲ ಸಿದ್ಧತೆಯಾಗಿ ಶ್ರೀ ಶಾಸಕರಾದ ಶ್ರೀ ಗೋಪಾಲಯ್ಯನವರ ಬರುವಿಕೆಗೆ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದರು. ಈ ದೇವಾಲಯದಲ್ಲಿ ತಾತ್ಕಾಲಿಕವಾಗಿ ಈ ಯಜ್ಞಕುಂಡವನ್ನು ನಿರ್ಮಾಣ ಮಾಡಲಾಗಿದೆ ಇಂದಿನ ಹೋಮಕ್ಕಾಗಿ. ಹೋಮಕ್ಕಾಗಿ ಎಲ್ಲ ಸಿದ್ಧತೆ ನಡೆದಿದೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ಪ್ರಯುಕ್ತ ದೇವಾಲಯವು ಇನ್ನೂ ನಿರ್ಮಾಣದ ಕಾರ್ಯದಲ್ಲಿದೆ. ಆದ್ದರಿಂದ ಇನ್ನೂ ಸಂಪೂರ್ಣವಾಗಿಲ್ಲ. ಈ ಜಾಗದಲ್ಲಿ ಪ್ರಸಾದವನ್ನು ರೆಡಿ ಮಾಡುತ್ತಾರೆ. ಇಂದು ವಿಶೇಷ ದಿನವಾಗಿದ್ದರಿಂದ ಇಲ್ಲಿ ಅನ್ನದಾನವೂ ನಡೆಯುತ್ತಿತ್ತು. ಈ ಮೊದಲ ಫ್ಲೋರ್ನಲ್ಲಿ ಧ್ಯಾನ ಕೇಂದ್ರವನ್ನು ಕೂಡ ನಿರ್ಮಾಣ ಮಾಡುತ್ತಿದ್ದಾರೆ. ಈಗಿನ ಜನಾಂಗಕ್ಕೆ ಹೇಗೆ ಬೇಕೋ ಹಾಗೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಎಲ್ಲವನ್ನೂ ಸಿದ್ಧತೆ ಮಾಡುತ್ತಿದ್ದಾರೆ. ಭಕ್ತಾದಿಗಳು ತಮ್ಮ ಧನ ಸಹಾಯದಿಂದ ಈ ದೇವಾಲಯಕ್ಕೆ ಇನ್ನೂ ಪ್ರೋತ್ಸಾಹ ಮಾಡಬಹುದು. ಯಾರೆಲ್ಲ ನಂದಿನಿ ಲೇಔಟ್ ಬಡಾವಣೆ ಸುತ್ತಮುತ್ತ ಇದ್ದೀರೋ ಅವರೆಲ್ಲರೂ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಾಲಯಕ್ಕೆ ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿದರೆ ದೇವರ ಕೃಪೆಗೆ ಪಾತ್ರರಾಗುತ್ತೀರಿ. ಇನ್ನೂ ಸುಂದರವಾಗಿ ದೇವಾಲಯವನ್ನು ನಿರ್ಮಿಸಲು ನಿಮ್ಮ ಸಹಕಾರದ ಅವಶ್ಯಕತೆ ತುಂಬ ಇದೆ. ಈ ದೇವಾಲಯದಲ್ಲಿ ನೀವು ನೋಡುತ್ತಿರಬಹುದು, ಯಾರೇ ಆಗಲಿ ಕೂಡ ಅವರು ಮಾಡಲಿ ಇವರು ಮಾಡಲಿ ಎಂದುಕೊಳ್ಳದೆ ಎಲ್ಲ ಕೂಡ ಸೇರಿಕೊಂಡು ಎಲ್ಲ ಕೆಲಸವನ್ನು ಮಾಡುತ್ತಿದ್ದಾರೆ. ಇಲ್ಲಿ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಒಂದೇ ಎಂದು ತಿಳಿದುಕೊಂಡು ಎಲ್ಲ ಕೆಲಸದಲ್ಲೂ ಎಲ್ಲ ಕಾರ್ಯದಲ್ಲೂ ತಲ್ಲೀನರಾಗಿರುತ್ತಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಹೋಮವು ಆರಂಭವಾಗುತ್ತದೆ. ಆ ಹೋಮದ ವಿಡಿಯೋ ನನ್ನ ಚಾನಲ್ನಲ್ಲಿ ದೊರೆಯುತ್ತದೆ. ಗೋಪಾಲಯ್ಯನವರ ಆಗಮನ, ಶಾಸಕರಾದ ಗೋಪಾಲಯ್ಯನವರ ಆಗಮನ. ಈ ದೇವಾಲಯಕ್ಕೆ ಗೋಪಾಲಯ್ಯನವರ ಕೊಡುಗೆ ತುಂಬ ಅಪಾರವಾಗಿದೆ. ಈ ದೇವಾಲಯವಲ್ಲದೆ ಸುತ್ತಮುತ್ತಲಿನ ತುಂಬ ದೇವಾಲಯಗಳಲ್ಲಿ ಗೋಪಾಲಯ್ಯನವರ ಕೊಡುಗೆ ಅಪಾರವಾಗಿದೆ. ಆದ್ದರಿಂದ ಈ ದೇವಾಲಯವು ತುಂಬ ಸುಂದರವಾಗಿ ನಿರ್ಮಾಣವಾಗುತ್ತಿದೆ. ಸುಮಾರು 2.5 3 ಕೋಟಿವರೆಗೂ ಖರ್ಚಾಗುತ್ತಿದೆ. ಆದ್ದರಿಂದ ಭಕ್ತಾದಿಗಳಿಂದಲೂ ಧನ ಸಹಾಯದ ಅಪೇಕ್ಷೆ ಇದೆ. ದಯಮಾಡಿದ ಭಕ್ತಾದಿಗಳು ತಮ್ಮಲ್ಲಾದ ಧನ ಸಹಾಯವನ್ನು ಮಾಡಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ.
ಇಂದಿನ ಕೆಲವೇ ಕ್ಷಣದಲ್ಲಿ ಮಹಾಮಂಗಳಾರತಿ ನಡೆಯುತ್ತದೆ. ಆ ನಂತರ ಹೋಮವು ಪ್ರಾರಂಭವಾಗುತ್ತದೆ. ಸತ್ಯಶಾಂತಿ ಗಣಪತಿ ದೇವಾಲಯ. ಈ ದೇವಾಲಯವಿರೋದು ಬೆಂಗಳೂರಿನ ನಂದಿನಿ ಲೇಔಟ್, ಸರಸ್ವತಿಪುರಂ, ಬೆಂಗಳೂರು. ವಿಶೇಷ ದಿನವಾದ ಅಂಗಾರಕ ಸಂಕಷ್ಟ ಚತುರ್ಥಿಯಂದು ವಿಶೇಷ ಪೂಜೆ ನಡೆಯುತ್ತಿದೆ. ಸಾಯಂಕಾಲದಂದು ಕೋಡುಬಳೆ ಅಲಂಕಾರವೂ ನಡೆಯುತ್ತದೆ. ಅದರ ವಿಡಿಯೋವು ನನ್ನ ಚಾನಲ್ನಲ್ಲಿದೆ, ಒಮ್ಮೆ ನೋಡಬಹುದು. ಈ ಸತ್ಯಶಾಂತಿ ಗಣಪತಿಯು ವಿಶೇಷ ಶಕ್ತಿಯುತ ಗಣಪತಿ ಎಂದು ಎಲ್ಲ ನಂಬಿದ್ದಾರೆ. ಹಾಗೆಯೇ ಈ ಗಣಪತಿಯಿಂದ ತುಂಬ ಬೇಡಿಕೊಂಡಿದ್ದು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ತಮ್ಮ ಹರಕೆಯನ್ನು ಬೇಡಿಕೊಂಡಿದ್ದೆಲ್ಲ ಕಾರ್ಯಗಳು ಇಲ್ಲಿ ಸಿದ್ಧಿಯಾಗುವುದರಿಂದ ಈ ದೇವಾಲಯವು ತುಂಬ ಪ್ರಸಿದ್ಧಿಯಾಗಿದೆ. ಆದ್ದರಿಂದ ಈ ದೇವಾಲಯವು ಮರುನಿರ್ಮಾಣವಾಗಿದೆ. ರಾಜಕೀಯ ವ್ಯವಸ್ಥಾಯಾಂ ಸುಖಮಯ ಪ್ರಾಣ ಸಿದ್ಧಿರಸ್ತೋ. ಇನ್ನು ಆ ಭಗವಂತನ ಆಶೀರ್ವಾದದಿಂದ, ಎಲ್ಲರ ಆಶೀರ್ವಾದದಿಂದ ನೀವು ಅನೇಕ ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ಅಧಿಷ್ಠಾತರಾಗಬೇಕು ಅಂತೇಳಿ ಎಲ್ಲರೂ ಕೂಡ ಆ ದೇವ್ರನ್ನ ಕೇಳ್ಕೊತಾ ಇದ್ದೀವಿ. ಈ ಸತ್ಯಶಾಂತಿ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆಗೂ ಕೂಡ ಸತ್ಯನಾರಾಯಣ ಪೂಜೆ ಆಗುತ್ತೆ. ಸಂಕಷ್ಟಿ ದಿವಸ ವಿಶೇಷವಾಗಿರತಕ್ಕಂತಹ ಪೂಜೆ ಪುನಸ್ಕಾರ ಆಗುತ್ತೆ. ಹಾಗೂ ಪ್ರತಿ ಸೋಮವಾರ ರುದ್ರಾಭಿಷೇಕ ಇರುತ್ತೆ. ಪ್ರತಿ ಮಂಗಳವಾರ ಭಗವಂತನಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ. ಹಾಗೆ ಇನ್ನಿತರೆ ವಿಶೇಷವಾದಂತಹ ದಿವಸದಲ್ಲಿ ವಿಶೇಷವಾದಂತಹ ಸೇವೆ, ಅನ್ನದಾನ ಇತ್ಯಾದಿಗಳು ಈ ದೇವಸ್ಥಾನದಲ್ಲಿ ಆಚರಣೆಯಲ್ಲಿ ಆಗ್ತಾ ಇದ್ದಾವೆ. ಎಲ್ಲ ಭಕ್ತರಿಗೂ ಕೂಡ ಸಮಸ್ತ ಸನ್ಮಂಗಳಾಗಬೇಕು, ಮಹಾಗಣಪತಿ ಆಶೀರ್ವಾದ ಅನುಗ್ರಹ ಎಲ್ಲ ಭಕ್ತರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಮಹಾಗಣಪತಿಯನ್ನ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹಾಗಣಪತಯೇ ನಮೋ ನಮಃ.